ಎಲ್ಲ ಸಾರಥಿ ಈಗ ನಾನೇನು ಮಾಡಲಿ? ಏನ್ ಮಾಡ್ಬೇಕಪ್ಪ? ಕನ್ಯೆ ತರುವೆನೆಂದು ಹೋದ ದ್ರೌಪದಿಯು ಇನ್ನೂ ಬರಲಿಲ್ಲ. ಆ ದ್ರೌಪದಿಗೆ ಕನ್ಯೆಯು ದೊರೆಯಿತೋ ಇಲ್ಲವೋ ಎನ್ನುವುದು ತಿಳಿಯಲಿಲ್ಲ. ಹೌದು ದೇವ. ಅಯ್ಯೋ ಎಲ್ಲ ಸಾರಥಿ, ವಚನ ಭ್ರಷ್ಟನಾಗಿ ಬಾಳುವುದಕ್ಕಿಂತಲೂ ಒಂದು ದೊಡ್ಡ ಗುಡ್ಡವನ್ನಾದರೂ ಏರಿ ಎನ್ನ ಪ್ರಾಣವನ್ನು ಕಳೆದುಕೊಳ್ಳುವೆನು ಸಾರಥಿ. ಇದು ನೋಡು ಎನ್ನೆಯ ಗತಿ. ಅಮ್ಮ ಸಹೋದರಿ. ಅಣ್ಣ ಶ್ರೀಹರಿ, ನೀನು ಬರುವುದು ಸ್ವಲ್ಪ ತಡವಾಗಿದ್ದರೂ ಎನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುವುದರಲ್ಲಿ ಸಂದೇಹವೇ ಇರಲಿಲ್ಲ. ಅಮ್ಮ ಸಹೋದರಿ, ಅಣ್ಣಯ್ಯ, ನಿನ್ನ ಕಂಡಾಕ್ಷಣವೇ ನನಗೆ ಹೋದ ಪ್ರಾಣವು ಹಿಂತಿರುಗಿ ಬಂದಂತಾಯಿತು. ಅಮ್ಮ ಸಹೋದರಿ, ಅಣ್ಣ ಶ್ರೀಹರಿ, ನಿನ್ನ ಮುಖ ಕಮಲವನ್ನು ನೋಡಿದರೆ ಒಳ್ಳೆ ಕಳೆ ಏರಿದಂತೆ ತೋರುತ್ತಿಲ್ಲ. ನೀನು ಹೋದ ಕಾರ್ಯವೇನಾಯಿತು? ನನಗೆ ಸಂತೋಷದಿಂದ ಬೇಡಮ್ಮ ದ್ರೌಪದಿ. ಅಣ್ಣಯ್ಯ, ಅಮ್ಮ ಸಹೋದರಿ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗನಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವೆನು. ಇನ್ನು ಮುಂದೆ ಚಿಂತೆಯನ್ನು ಧೈರ್ಯವನ್ನು ಅಣ್ಣ ರಾಜಾದ್ರಿಗಣ್ಣ. ಜಲಸಾರಥಿ ದೇವ, ಎನ್ನ ಸಹೋದರಿಯ ಧೈರ್ಯ ಸಾಹಸವನ್ನು ನೋಡಿದೆಯಾ? ನೋಡಿದನು ದೇವ. ನನಗೆ ನಿಲುಕದ ಕಾರ್ಯವನ್ನು ತಾನು ಕೈಗೂಡಿಸಿಕೊಂಡು. ಹೌದು ದೇವ. ಅಮ್ಮ ಸಹೋದರಿ, ಎನ್ನ ಮಾನ ಪ್ರಾಣವನ್ನು ಕಾದೆಯು ನೀನು. ನೀನೇ ಎನ್ನ ಆತ್ಮ ಬಂಧುವು, ನೀನೇ ಎನ್ನ ಕಲ್ಪವೃಕ್ಷ, ನೀನೇ ಎನ್ನ ಭಾಗ್ಯ. ಅಮ್ಮ ಸಹೋದರಿ, ನಿನ್ನ ಸಾಹಸದ ಕಾರ್ಯವನ್ನು ನಾನು ಎಷ್ಟು ವರ್ಣಿಸಿದರೂ ತೀರದು, ನಾನು ಎಷ್ಟು ಕೊಟ್ಟರೂ ನಿನ್ನ ಋಣ ತೀರದು. ಅಮ್ಮ ತಂಗಿಯೇ, ಇದ್ದನ ನಿನ್ನಂತ ತಂಗಿಯೇ ಇರಬೇಕು. ಭಾಪುರೆ ಭೂಪತಿಗಳಾದ ಪಾಂಡವರ ಪತ್ನಿಯಾದ ದ್ರೌಪದಿ ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡು ಬಂದಂತೆ ಈ ಈರ್ವರ ಲಗ್ನವನ್ನು ನೀನೇ ಮುಂದೆ ನಿಂತು ಮಾಡಮ್ಮ ದ್ರೌಪದಿ. ಮಾಡು ನೀ ಅತಿ ಜಾಗ್ರತೆ. ಅಣ್ಣಯ್ಯ, ಅಮ್ಮ ಸಹೋದರಿ, ತಡ ಮಾಡದೆ ರತಿ ಮನ್ಮಥನ ಲಗ್ನವನ್ನು ಮಾಡಂತೆ ಹೇಳಿದೆಯಾ? ಹೌದಮ್ಮ. ಅಣ್ಣಯ್ಯ, ಅಮ್ಮ ಸಹೋದರಿ, ನೀನು ಹೋಗಿದ ಕ್ಷಣವೇ ಹಾಸಿಗೆಯಲ್ಲೇ ಕಾಂತನನ್ನು ಬಿಟ್ಟು ಹಾಗೆ ಬಂದೆನು. ಈಗ ನಾನು ಹೋದರೆ ಕಾಂತನ ಶಿರಚ್ಛೇದನವನ್ನು ಮಾಡುವುದು ಏನು? ಇದಕ್ಕೆ ಗತಿ ಏನು ಮಾಡಲಿ ಅಣ್ಣ ಸುಗುಣ ಲಾವಣ್ಯ. ಅಮ್ಮ ಸಹೋದರಿ, ಅಣ್ಣಯ್ಯ, ಅರ್ಜುನನ ನನ್ನ ಶಿರಚ್ಛೇದನ ಮಾಡುವುದೆಂಬ ಚಿಂತೆಯನ್ನು ಬಿಡು, ಧೈರ್ಯವನ್ನು ಕೊಡು. ಅಮ್ಮ ಸಹೋದರಿ, ಅಣ್ಣ ನೀನು ಅರ್ಜುನ ನಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಗರುಡರಾಜನ ಕೂಡ ಮಗನ ಲಗ್ನ ಪತ್ರಿಕೆಯನ್ನು ಅತಿ ತೀವ್ರವಾಗಿ ಮುಟ್ಟುವಂತೆ ನಾನು ಕಳಿಸಿಕೊಡುವೆ. ನೀನು ಕಳವಳ ಪಡದೆ ಕಣ್ಣೀರು ಸುರಿಸದೆ ನಿನ್ನ ಕಾಂತನನ್ನು ಕಾಣನಡಿ. ದ್ರುಪದನ ಸಂಜಾತೆ ಬಿಡುಬಿಡು ನಿನ್ನ ಕಾಂತನ ಭೀತೆ. ನಿನಗೆ ಮಂಗಳವಾಗಲಿ ಹೋಗಿ ಬಾರಮ್ಮ ದ್ರೌಪದಿ. ನಾಗಪಲ್ಲಿ ತಿಪ್ಪಯ್ಯ ಅವರು ಅರ್ಜುನ ಪಾತ್ರಕ್ಕೆ ಸುಂದರವಾದ ಬಂಗಾರದ ಉಂಗುರವನ್ನು ಆಯ್ಕೆ ಮಾಡಿರುತ್ತಾರೆ. ಬಳಿ ಬಳಿ ಚೌದ್ಯವಿದು ಇದೇನು ಚೌದ್ಯವಿದು? ಏನು ದೇವ? ಎನ್ನ ಕಾಂತಿಯು ಎನ್ನನ್ನು ಹಾಸಿಗೆ ಮೇಲೆ ಮಲಗ ಬಿಟ್ಟು ತಾವು ಇಟಗಾರನಿಗೆ ಹೋಗಿದ್ದಳೋ ಏನು? ಆ ಸಾರಥಿ, ಈ ಅರ್ಧರಾತ್ರಿಯಲ್ಲಿ ಊರುಗಳು ಹೋಗುವುದಕ್ಕಾದ್ರೂ ಅಂತ ಕೆಲಸಗಳು ಏನಿರಬಹುದು? ಎಲ್ಲ ಸಾರಥಿ, ಎಂತ ಕೆಲಸ ಮಾಡಿದಳಲ್ಲೋ? ಹೌದು ದೇವ. ಎಲ್ಲ ಸಾರಥಿ, ಆ ಕಂಡ ಮುಂಡೆಯನ್ನು ಏನು ಮಾತ್ರ ಚಿಕ್ಕವಾದಿದ್ದು? ಹೌದು ದೇವ. ಸಾರಥಿ, ಇರಲಿ. ಬರಲಿ ಪುಂಡರಿಕ ದೊಡ್ಡ ಮಾಡುವ ಕಟ್ಟಿಗದ ಕಡೆದು ಈ ಕುರುಡಿಗೂ ಮಂಡಲಿಗೆ ಕಡಿವೆ ಬಿಡುವೆ. ನೋಡ ಸಾರಥಿ, ಅವನನ್ನು ಮಾಡುವ ಆತ ಹಾಗೆ ತಮ್ಮ ಇಷ್ಟದಂತಾಗಲಿ ದೇವ. ಖಂಡ ಮುಂಡೆ ಪ್ರಚಂಡ ವಿಕ್ರಮ ಚಕ್ರಸಕ ತ್ರಿಲೋಕಕ್ಕೆ ಕಂಡನೆಂದು ಪಾರ್ಥನ ಮೂಲ ಭಯವಿಲ್ಲದೆ
ಸೊಕ್ಕಿದ ಪುಂಡರಿಕಳಂತೆ ಮದೋನ್ಮತ್ತಳಾಗಿ ಗಂಡನಿಗೆ ತಕ್ಕವನ್ನು ಹಚ್ಚಿ ಹಾಸಿಗೆಯಲ್ಲಿ ನನ್ನನ್ನು ಮಲಗೆ ಬಿಟ್ಟು ಹೋಗುವುದಕ್ಕಲ್ಲ ಅಂತ ಅಯ್ಯೋ, ಈಗ ನಾನೇನು ಮಾಡಲಿ? ಈ ತ್ರಿಭುವನದವರ ಪ್ರಖ್ಯಾತರಾದ ಪಾಂಡವರ ಮರ್ಯಾದೆ ಇವತ್ತಿಗೆ ಸುಟ್ಟು ಹೋಯ್ತು. ಎಲ್ಲ ಸಾರಿಗೆ ಈ ವಂಚಕರು ಹಾಳು ಮಾಡಿದ ಎಲೈ ನೀಚಳೆ ಪರಮ ಪಾಠಗಳೇ, ಎಲೈ ಮೂರ್ಖಳೇ, ಇನ್ನ ಮೇಲೆ ನಿನ್ನ ಮಗವನ್ನು ಧರ್ಮರಾಯನು ಕೂಡ ಹೇಗೆ ನೋಡಬೇಕು? ಭ್ರಷ್ಟ ಮುಂಡೆ, ನಾವು ಬಾಯುವಲ್ಲ ನಿನ್ನ ಮೇಲೆ ಮಗವನ್ನು ಹೇಗೆ ತೋರಿಸಬೇಕು? ಎಲೈ ನೀಚಳೆ, ಅಪರಾಧವೆಂಬ ಉರಿಯುವ ಬೆಂಕಿಯನ್ನು ಕೂಡ ಹೇಗೆ ಶಾಂತಿ ಮಾಡಿಕೊಳ್ಳಬೇಕು? ಜಾಗ್ರತೆಯಿಂದ ಚಂದ್ರಾಯುಧವನ್ನು ಅಡ್ಡ ಇಲ್ಲದ ಇವರನ್ನು ಅಡ್ಡ ಹಿಡಿದು ಇವರ ಕಣ್ಣು ಕೊಟ್ಟು ಅನ್ನು ಕಡೆಗೆ ತೆಗೆದು ಅಪ್ಪಳಿಸಬೇಡಿವೆ. ಸಾರಥಿ ಜಾಗ್ರತೆಯಿಂದ ಚಂದ್ರಾಯುಧವನ್ನು ಸಾರಥಿ ಇವರನ್ನು ಕೊನೆಯ ಜಾಗ್ರತೆ ಏತಕ್ಕೆ ಇಷ್ಟೊಂದು ಕೋಪ? ನನಗೆ ಕೋಪ ಬಂದಿರುವುದಲ್ಲೇ ಪುಸ್ತಕುಂಡೆ. ಕೋಪವನ್ನು ಸೇರಿಸು, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಶ್ರೀಹರಿ ಚಿನ್ಮಯ ಕಲಸಲಿ ಬಂದು ಕರಣ ವಿಜಯ ಕಥೆ ಸ್ವಾರಸ್ಯ. ಅನ್ನದ ಆಲೋಮತೆ ಮೇರದ ಮರಸಿಗೆ ಲಕ್ಷ ಪ್ರಮಾಣವು ಮನನಿಗೆ ಬಂದೆಯ ಹುಡುಕಲು ಹೋದೆನು, ಮನನಿಗೆ ಬಂದೆಯ ಹುಡುಕಿ ನಾನು ಕವಲವನಿಂದ ಬಂದಿರುವುದು ಸತ್ಯ ಹೇಳುವೆನು. ಮೂರು ಲೋಕವೇನ ಮಹಾಭಾರತದ ದುರ್ವೀರ ಪಾಂಡವನ ವೀರಗಡೆಯಾದ ಪಾರ್ಥ, ನಿಚ್ಚಳೆ ಅಯ್ಯೋ ಕೊಲ್ಲಬೇಡ ಎಂದನ್ನು ವ್ಯರ್ಥ ಕಾಂತ. ನಿಚ್ಚಳೆ ಅಣ್ಣನಾದ ಶ್ರೀಹರಿಯೋ ಮನ್ಮಥ ಲಗ್ನವನ್ನು ಮಾಡುತ್ತನೆಂದು ರುಕ್ಮಿಣಿಗೆ ಮಾತು ಕೊಟ್ಟು ಕಾಂತ, ದೇಶ ದೇಶಗಳ ತಿರುಗಿದರು ಕನ್ಯೆ ದೊರೆಯದ ಕಾರಣ ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದರು. ಕಾಂತ, ನಿನಗೆ ನಿದ್ರೆ ಭಂಗ ಮಾಡಬಾರದೆಂದು ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದ್ರವೇನೋ ಕಾಂತ ಗುಣವಂತ. ಪಾಂಚಾಲಿ ವೈಮಾಲಿ ಶ್ರೀಕೃಷ್ಣನಲ್ಲಿ ಹೋಗಿದ್ದನೆಂದು ಇಲ್ಲದ ಸುದ್ದಿಯನ್ನು ಹೇಳಿಯಲ್ಲ. ಕಪಟಿ ಇನ್ನ ತಕ್ಕ ಗುಣಗಳ ಮಧ್ಯೆ
ಆದರೆ ಚಿಕ್ಕವಾಗಿ ಕೊಲ್ಲುವರೆ ಹೇಗೆ? ಎಲೈ ಮೂರ್ಖರೇ, ಎಲೈ ಮೂರ್ಖರೇ, ವಲ್ಲಭ 14 ಲೋಕಂ ಸಂರಕ್ಷಕರ್ತನಾದ ಶ್ರೀಕೃಷ್ಣನೂಡ ಕನ್ಯೆ ದೊರೆಯಲಾರಿದೆ. ಎಲೈ ಮೂರ್ಖರೇ, ಕೋಚಿದ ನಿನ್ನನ್ನು ಕರೆಸಿದರೆ ಎಲೈ ಭಂಡ ಇಂಥ ತಗುಲ್ತಾನೆ ಎನ್ನಗೆ ಕಳಕಳ ಬಂದಿರುವೆಯ? ಎಲೈ ನಿಚ್ಚಳೆ, ಇಲ್ಲದ ತಟ್ಟೆಯನ್ನು ಹತ್ತಿ ಎನ್ನ ಮುಂದೆ ಬಂದು ನಮ್ಮ ಪ್ರಾಣವನ್ನು ಕೂಡ ಬಿಚ್ಚಿದರು ರಾಣಿ ಪಣಿವೇಣೆ. ಕಮಲಾವತಿಯಳು ಕಮಲಾರಾಜಳು ರಾತ್ರಿಯಳು ರಾತ್ರಿಯಳು ರತಿಯ ಚಂದದ ರಹಸ್ಯ ವಿಚಾರವ ವಿಜಯವ ಕೇಳಿ ಜಯಗಾದ ರತಿ ಕಲ್ಯಾಣಕ್ಕೆ ಜಯವೆತ್ತ. ಎಲೆ ಭಂಡ ಮುಂಡೆ, ಏತಕ್ಕೆ ಇಷ್ಟೊಂದು ಕೋಪವನ್ನು ತಾಳಿರುವಿ? ಕಾಂತ, ಕಷ್ಟ ಮುಂಡೆ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಕೇಳಿದರೆ ಕಾಂತ ನಿಚ್ಚಳೆ ಕೃಷ್ಣನ ಮಗನಿಗೆ ಕೊಡುವುದಿಲ್ಲವೆಂತ ಒಂದೇ ಹಠವನ್ನು ಹಿಡಿದು ಆಡ ಮಾಡ ಮಾತನ್ನಾಡಿ ಕತ್ತು ಹಿಡಿದು ಹೊರನೂಕಿದನು. ವಲ್ಲಭ ಭ್ರಷ್ಟ ಮುಂಡೆ, ಕೊನೆಗೂ ರತಿಯ ಜನ್ಮದ ರಹಸ್ಯವನ್ನು ಕೇಳಿ ಮದುವೆಗೆ ಅನುಮತಿಯನ್ನು ನೀಡಿದ. ನನ್ನ ಮಾತು ಸುಳ್ಳೆಲ್ಲ ಸತ್ಯವೆಂದು ತಿಳಿ ಎನ್ನನ್ನು ಕೊಲ್ಲಬೇಡ ಕಾಂತ ಗುಣವಂತ. ಎಲೈ ಬಾಯಿ ಬಡಿಕೆಯಾದ ದ್ರೌಪದನಂದನೆ, ಈ ಕಾರಣಾಂಧಕಾರಕದಳು ಊರ್ಮಲ ಒಬ್ಬಳೇ ಪರ್ವತಂಗಳನ್ನು ಏರಿ ಎಳೆದು ಕಮಲಾವತಿಗೆ ಕನ್ನಕ್ಕೆ ಹೋಗಿದ್ದಳೆಂದು ಎಣ್ಣೆಗೆ ಉಚ್ಚಿರಿಸಿದ್ರೆ ನಾನೇನು ಮೂರ್ಖರೇ. ಕಾಂತ ಇಂಥ ಸುದ್ದಿಯನ್ನು ಬೇಡ ಬದುಕುವೆಯ? ಎಲೆ ಒಯ್ಯಾರಿ ಮಹಾಮಾಯಕಾರಿ ಚಾರಿ ಚೋರಿ ಮುಂಡೆ, ಎತ್ತನ ಹಸ್ತಿನಾವತಿ, ಎತ್ತನ ದ್ವಾರಕಾವತಿ, ಎತ್ತ ಕಮಲಾವತಿ. ಎಲೆ ಮೂರ್ಖರೇ, ವಲ್ಲಭ ಅಯ್ಯೋ ನಿನ್ನಂತ ಹೆಂಗಸದಿಂದ ಕೂಡ ಈ ಕಾರ್ಯವು ಆಗಬಹುದೇ? ಎಲೆ ವಂಚಕರೇ, ಕಾಂತ ಎನ್ನಾಸ್ತ್ರದೊಳಿಸ್ತರಿಪ ವೈರಿಗಳ ಮಸ್ತಕವನ್ನು ಕಿತ್ತೆದ್ದು ಕತ್ತಿಗಿಂದ ನಿನ್ನ ಕುತ್ತಿಗೆಯನ್ನು ಕೊಯ್ದು ಅತ್ತ ಪಿಶಾಚത്തിന് ನೋಡದೆ ಕಪಟಿ ನೋಡ ನಾ ಈ ಸಾಧಿ ವೀರ ಪಾಠನೆ ಎನ್ನಯ ವಲ್ಲಭನೆ ಅಯ್ಯೋ, ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ಎನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಕಾಂತ ದುರ್ಜಟನ ಪಾದದಾನಿಯಾಗಿ ನಾನು ಸತ್ಯವೆಂದು ಹೇಳುತ್ತಿರುವೆನು. ನನ್ನ ಮಾತನ್ನು ನಂಬ ಕಾಂತ ಗುಣವಂತ. ಹಲವು ಬಾರಿಯಿಂದ
ಅವರಿಗೆ ಸಾದೃಶ್ಯವನ್ನು ಹೇಳಿ ದುರ್ಜಟಿಯ ಪಾದದಾನ ಮಾಡಿದರೆ ನೀನು ಕೂಡ ಪತಿವ್ರತಿ ಆಗುವೆ ಹೇಗೆ? ಕಣ್ಣ ಮುಂದೆ ಹೆಂಗಸರ ಗುಣವನ್ನು ನಂಬುವುದು ಆ ಶಿವನಿಂದ ಸಹ ಆಗಲಾರದು. ಇದಕ್ಕೊಂದು ಸಾದೃಶ್ಯವನ್ನು ಹೇಳ್ತೀನಿ ಕೇಳು. ಅದೇನು ಕಾಕ? ಹೌದಂಬ ರಾಣಿ ಪುಷ್ಪಾಣಿ ಶ್ವೇತ ವರ್ಣತಯ ಮಧ್ಯ ಪಾದೆ ಚಾದೆ ಪದ್ಯನಾದೆ ಹೃದಯನ ಪದ್ಧತೆ. ಗಂಡ ಮುಂದೆ ಇದರ ತಾತ್ಪರ್ಯ ಏನಂತೆ? ಹತ್ತಿ ಹೂವು ಕಾಯುವುದಿല്ലെಂದು ಹೇಳುತ್ತದೆ ಭ್ರಷ್ಟ ಮುಂಡೆ. ವಲ್ಲಭ, ಆದರೆ ಅಂತ ಹೂವನ್ನು ಒಂದೇ ವೇಳೆ ಕಂಡರೂ ಕೂಡ ಕಾಣಬಹುದು. ಮೂರ್ಖಳೆ, ನೀರಿನಲ್ಲಿ ತಿರುಗಾಡುವ ಮೀನಿನ ಹೆಜ್ಜೆಯನ್ನು ಕೂಡ ಹುಡುಕಿದ್ರು ಹುಡುಕಬಹುದು. ಭ್ರಷ್ಟಳೆ, ಕಾಗಿಯನ್ನು ಕೂಡ ಕಂಡರೂ ಕೂಡ ಕಾಣಬಹುದು. ಮೂರ್ಖಳೆ, ನಮ್ಮ ಊರದಲ್ಲಿರುವ ಜಮ್ಮರದ ಮೇಲಿರುವ ಗುಬ್ಬಿ ಜಾಡನ್ನ ಕಂಡಿಡಬಹುದು, ಕಂಡಿಡುವುದಾಗೋದಿಲ್ಲ. ಮೂರ್ಖಳೆ, ವಲ್ಲಭ, ಆದರೆ ಹೆಂಗಸರ ಗುಣವನ್ನು ನಂಬುವುದು ಆ ಪರಮೇಶ್ವರನಾದ್ರೂ ತಿಳಿಯುವುದು ಅಸಾಧ್ಯ. ನಿಚ್ಚಳೆ, ನನ್ನಂತವಳು ಆಡೇಳು ನಿನ್ನ ಪುಟ್ಟ ಗುಣಗಳನ್ನು ಎನ್ನೆದುರಿಗೆ ಪ್ರಕಟಣೆ ಮಾಡುತ್ತಿರುವ ದ್ರೌಪದಿ ಸಾಕು ಮಾಡಿ ನಿನ್ನಯ ನೀತಿ. ಬಿತ್ತಿದ ಬೀಜ ಭೂಮಿಗೆ ನುಗ್ಗಿದರೆ ಬೇಳೆ ಎತ್ತು ಹೊಲವನ್ನು ಬೇಯ್ದರೆ. ಕಾಂತ, ತಾಯಿ ತನ್ನ ಮಗುವಿಗೆ ವಿಷವನ್ನು ಕುಡಿಸಿದರೆ ತನ್ನ ಗಿಡವನ್ನು ತನ್ನ ಹಣ್ಣನ್ನು ತಾನೇ ತಿಂತಾರೆ. ವಲ್ಲಭ, ನೀನೇ ಕುಳಿತು ನನ್ನನ್ನು ಕೊಲ್ಲುತ್ತನೆಂದು ಹೇಳಿದರೆ ನಿನಗೆ ನಾನು ಈಡಾಗಬಲ್ಲದೆ. ಪ್ರಾಣೇಶ್ವರ, ಅಯ್ಯೋ ನನ್ನ ಕರ್ಮಕ್ಕೆ ಯಾರೇನು ಮಾಡುವುದು? ನಿನ್ನ ಇಚ್ಛೆಯಂತೆ ಎಲ್ಲ ಸ್ವೇಚ್ಛೆಯನ್ನು ಮಾಡಬಾರದು. ಚಂಡ ಪ್ರಚಂಡ ತ್ರಿಭುವನಕ್ಕೆ ಗಂಡ ಮುಂದಕ್ಕಿಟ್ಟ ಕಾಳು ಹಿಂದಕ್ಕಿಡುವ ಗಂಡ ಎಣ್ಣೋ ದಾಂಬಿಕದಿಂದ ಈ ತಂಡವನ್ನು ಗೆದ್ದರೆ ಈ ಎಳದಿನ ಕಾಣಲೇನು? ಕಂಡಂತೆ ನೀರು ಸಾದೃಶ್ಯವನ್ನು ಹೇಳಿದರೆ ನಾನೇನು ತಿಳುವನೆ ಹೇಗೆ? ಮೂರ್ಖಳೆ, ಕಾಂತ, ಇನ್ನ ನುಡಿಗಳನ್ನು ಕೇಳಿದರೆ ಎನ್ನಗೆ ಮತ್ತಿಷ್ಟು ಕೋಪಾಗ್ನವು ಮೂರ್ಖಳೆ, ನಿನ್ನನ್ನು ತುಂಡು ತುಂಡು ಮಾಡಿ ಮಂಡೆಯ ಮೇಲೆ ಕಟ್ಕವನ್ನು ಎಳೆದು ಮಂಡಲಿ ಕರೆದೋಳು ಹಂಡಲೋ ಬೇಕೆಂದು ಮನ ಖಂಡಿತ ಮಾಡಿಕೊಂಡಿರುವೆನು. ದಿಂಡಿಗಾತಿಯಾದ ಪಾಂಚಾಲಿ, ಈಕೋ ನಿನ್ನ ಗರ್ವ ಕಂಡ ನಿಂಡು ಬುದ್ಧನಿಗೆ ಹಬ್ಬುಡಿಕ್ಕದಿದ್ದರೆ ಶ್ರೀಹಮರೇ ಚರಣದಾನಿಯಾಗಿ ಇಂದಿಗೆ ತೀರಿತು ನೋಡ
ನಿನ್ನಯ ಋಣ ಆರ್ಜ ನಿನ್ನಯ ಪ್ರಾಣ. ನೀನಾದರೂ ನಿನ್ನ ತಮ್ಮನಾದ ಪಾರ್ಥನೆಗೆ ಬುದ್ಧಿಯನ್ನು ಹೇಳು ಅಂತ ಕಮಲಾವತಿಗೆ ಹೋಗಿ ಕಮಲರಾಜನ ಮಗನಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದೆನೆ ಎಂದು ಹೇಳಿದರೆ ನನ್ನ ಮಾತನ್ನು ನಂಬಲಾರದು. ಕೊಲ್ಲವನಂತ ಒಂದೇ ಹಠವನ್ನು ಹಿಡಿದವನ ಕಾಂತ ಗುಣವಂತ. ಈ ಕಾಲದಲ್ಲಿ ಎಣ್ಣನ್ನು ನೆನೆಸಿದ ಕಾರಣವೇನು? ತೀವ್ರವಾಗಿ ಹೇಳು, ಶ್ರೀಮಂತಗಳ ಸಾಕ್ಷಿಯಾಗಿ ಈ ಸಮಯದ ನಿನ್ನಿಗೆ ಬಂದ ಸಂಘಟನೆಯನ್ನು ಕಾಂತೆ ಗುಣವಂತೆ ಕಾಂತ. ಹಾಗಾದ್ರೆ ಮತ್ತೆ ಹೇಳಿದ ಕೇಳು. ಹರಿಯವಾಗಿ ಹೇಳು. ನಾನು ಹೇಳುವೆಲ್ಲ ಸತ್ಯವೆಂದು ತಿಳಿ ಕಾಂತ. ರತಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವೆನು. ಶ್ರೀಹರಿಯ ಪಾಲನಾಡಿಯಾಗಿ ಸತ್ಯವನ್ನು ಹೇಳುತ್ತಿರುವೆನು ಕಾಂತ ಗುಣವಂತ. ಒಲ್ಲೊಬ್ಬ ಕಾರ್ಯಕ್ಕೆ ಇಷ್ಟು ಆಲೋಚನೆ ಮಾಡಿ ಕಂದಿ ಬುದ್ಧಿ ಮೋಹನಾಗ ವೀಕ್ಷಣೆಯ ಹೋಗಿ ಪಾತ್ರವನ್ನು ಕಂಡು ಅವರಿಗೆ ಹೇಳುವ ಮಾತುಗಳನ್ನು ಹೇಳಿ ಒಡಪಡಿಸಬಿಡುವೆ. ಇದಕ್ಕೆ ನೀನು ಸಿದ್ಧವಾದವರ ಕಾಂತೆ ಕಾಂತ ಹೇಳುತ್ತೇನು. Thank you.
ಬೇಟೆಗಾರನಿಗೆ ಹೋಗಿದ್ದಳೋ ಏನೋ. ಆಹೋ ಅಗ್ರಜ, ನಿನ್ನ ಅರ್ಧರಾತ್ರಿಯಲ್ಲಿ ಎತ್ತ ಕಡೆಗೆ ಹೋಗಿದ್ದೆ ಎಂದು ಕೂಡ ನಾನು ಕೇಳಿದಲ್ಲ. ಈ ವರ್ಷ ಮುಂಡೆಯು ಮನ್ಮಥನಿಗೆ ಹೆಣ್ಣು ಗೊತ್ತ ಮಾಡಲಿಕ್ಕೆ ಹೋಗಿದ್ದೆ ಎನ್ನುವಳು. ಆಹೋ ಅಗ್ರಜ, ಮರಪುರಿಸರ ಕಮರಿಯಳಾದ ಇವಳ ಶಿರವನ್ನು ಸೆಳೆದು ಬಿಡುವೆ. ಅಡ್ಡ ಬರಬೇಡ ಭೀಮ, ಇವಳನ್ನು ಮಾಡುವ ದೇವ. ಆಹೋ ವಾಯುನಂದನ, ಎಂದಿನ ದಿನ ಈ ದೃಪದ ನಂತರ ಎಂದು ಮುಂದೆ ಬಂದಿದೆಯೆಂದು ಅಂದರ ಸಾರಿಯ ಈ ಮತಬುದ್ಧಿಯನ್ನು ಬಿಡು. ಇದು ನಿಮಗೆ ಧರ್ಮವಲ್ಲ. ತಿಳಿಯದೆ ಫಲವನ್ನು ಪಡುವುದು ಸತ್ಪುರುಷರು ಲಕ್ಷಣವಲ್ಲ. ಪ್ರತ್ಯಕ್ಷವಾದರೂ ಪ್ರಕಾಶಿ ನೋಡಬೇಕೆಂಬ ಸಿದ್ಧಾಂತ ಆತ್ಮ ಪಡೆದಾಡ ಛಲದಿಂದ ಫಲವಿಲ್ಲ ಕರ್ಮವೇ ಹೇಳಿದ ನೀ ಸಾರಿ. ಆಹೋ ಅಗ್ರಜ, ನಿಮ್ಮಂತ ಮತ್ತು ಮನುಷ್ಯರಿಗೆ ಸ್ತ್ರೀಯ ಮೋಹ ಬಹಳ ಇರಬಹುದು. ಆಹೋ ಅಗ್ರಜ, ಆದ ಕಾರಣ ಈ ಪಾಠಶಾಲೆಗೆ ನೀನೇ ಮರಳಾಗಿ ಶಕ್ತಿಯನ್ನು ಭಾವಿಸಿ ಪರವಶನಾಗಿರ್ತೀಯ. ಆಹೋ ಅಗ್ರಜ, ನನ್ನಂತ ಧೀರ ಪರಾಕ್ರಮಗಳು ನಿನ್ನಂತೆ ಎಂದು ಕೂಡ ತಿಳಿದಿರುವೆಯಾ? ಸಹಜವಾಗಿ. ಆಹೋ ಅಗ್ರಜ, ಆದರೆ ಈ ಸಮಯದಲ್ಲಿ ನೀನು ಎಂದಿಗೆ ಹೇಳುವ ಕೆಲಸವಿಲ್ಲ. ನಿನಗೆ ಇವರ ಮೇಲೆ ಪ್ರೇಮ. ಆಹೋ ಅಣ್ಣನಾದ ಭೀಮನಂದನ, ಈ ಪಾತ್ರ ಈ ಸ್ತ್ರೀಯರ ಉತ್ಥಾನವಲ್ಲ ನಾನವಲ್ಲ. ನಿನ್ನಿಗೇನು ತಿಳಿಯುವುದು? ಒಂದ ವೇಳೆ ಹರಿಯ ಕಾರ್ಯಕ್ಕೆ ಹೋಗಿರುವುದು ಇವಳನ್ನ ತಪ್ಪು ಇದ್ದಂತ ಕಾರಣವಲ್ಲ ತಮ್ಮ ಅರ್ಜುನ. ಅಹೋ ಧರ್ಮಭೂಮಿಯಾದ ಧರ್ಮಭೂಪತಿಯಾದ ಧರ್ಮರಾಯನಿಗೆ ಇಂದಿನ ದ್ವಾರಕಾವತಿಯನ್ನು ಕೃಷ್ಣದೇವರು ಮಾಡುವ ಆಶೀರ್ವಾದಗಳು ಈಗ ಕಾಗದ ಬರೆಯಲು ಕಾರಣವೇನೆಂದರೆ ಇಂದಿನ ದಿನ ದ್ರೌಪದಿಯು ಬಂದು ಮನ್ಮಥನಿಗೆ ಕನ್ಯೆಯ ನಿಶ್ಚಯ ಮಾಡಿ ಹೋಗಿರುವಳು. ಆದರೆ ನಾಳಿನ ಉದಯಕ್ಕೆ ನೀವು ಎಲ್ಲರೂ ಮನ್ಮಥನ ಲಗ್ನಕ್ಕೆ ತಪ್ಪದೆ ಪ್ರಜಾ ಪರಿವಾರದೊಡನೆ ದ್ವಾರಕಾವತಿಗೆ ಬರಬೇಕು ಮತ್ತು ನಿಮ್ಮ ಬಂಧು ವರ್ಗದವರಿಗೆ ಈ ವಿಷಯ ತಿಳಿಸಿದರು ನಾಳಿನ ಉದಯಕ್ಕೆ ದ್ವಾರಕಾವತಿಗೆ ಬರಬೇಕು. ಇಂತಿ ನಿಮ್ಮ ಆಶೀರ್ವಾದಗಳು ಬಲನ್ಗುಡ್ಡ ಅಂಪಣ್ಣ ಇವರು. ಆಹೋ ಅಣ್ಣನಾದ ಭೀಮನಂದನ, ಈ ಪಾಠದಲ್ಲಿ ಅದೇ ಪ್ರಕಾರವಾಗಿ ಭೀಮ ಬಲನ್ಗುಡ್ಡ ಅಂಪಣ್ಣ ಇವರು ಗೀತಮಕ್ಕನವರಿಗೆ 100. ನಿಮಗೆ ಬಂದು 20 ಅಣ್ಣ ಉಳಿಬೇಕಾಯ್ತು. ಅವರನ್ನು ಸಂಪರ್ಕಬೇಕಾದರೆ ಇದಕ್ಕೆ ನಾನು ಏನು ಮಾಡಲು ಕಾಣ್ತೆ ಗುಣವಂತೆ. ಸಿದ್ದರಾಮಪುರ ಮಲ್ಲಿಕಾರ್ಜುನ ಅವರು ಭೀಮಸೇನ ಪದಕ್ಕೆ 200 ರೂಪಾಯಿ ಮಾಡುತ್ತಾರೆ.
ಪೂರ್ವದಲ್ಲಿ ರಾಮಚಂದ್ರನು ಭೂನದಿಯಾದ ಸೀತಾದೇವಿಯು ರಾವಣನ ಸೆರೆಯೊಳ ಸಿಡಿಗತೆಗಳಂದು ಸಂಶಯ ಪಟ್ಟು ಆ ಸೀತಾದೇವಿಯನ್ನು ಅಗ್ನಿ ಕುಂಡದಲ್ಲಿ ನುಗ್ಗಿಸಬೇಕ. ಅವರಲ್ಲಿ ಬಾಧಕ ಬಿಟ್ಟರೆ ಸುಟ್ಟು ಭಸ್ಮ ಆಗುತ್ತ ಭೀಮ ಹೇಳಿ ಔರಂಗವತಿಗೆ ಸೂಟದಿಂದ ರಥವನ್ನು ಬಿಡಬತ್ತು ನಾವು ಸಾರಥಿ ಕೃಷ್ಣ ಜಾಗ್ರತೆಯಿಂದ ರಥವನ್ನು ಸೂಡದಿಂದ ಭಾರಗವತಿಗೆ ಬಿಡುವಂತೆ ನಾವು ಸಾರಥಿ ವರ್ಗದವರನ್ನು ಜಾಗೃತಿ ಅಟ್ಟದವರೆಂದುಕೊಂಡು ಗಟ್ಟಿಯಾಗಿ ಮಾತನಾಡಿಸಿದ ಪುಟ್ಟ ಸಾರದಲ್ಲಿ ಕರೆಯುತ್ತಾರೆ ದೇವ ಏನು ಕಂಡವರ ಬೇಗ ನಮ್ಮ ನಾಮಾಂಗಿದವ ಸಾರಥಿ ನಾವುದಾರೆಂದರೆ ಯಾರದೇವ ಶ್ರೀಮತ್ ಸಮಸ್ತ ಸುರನೇಕರ ಸ್ಥೂಲ ಕಾಂಚನ ಮಗುಡಾಗ್ರ ಪ್ರತ್ಯಾಕರ ರತ್ನಾಕರ ರತ್ನ ಪ್ರಭರಾಜ ಮನ ಚರಣ ದುಗುರ್ಗೊನೆಯಿಂದ ಸುರ ತರಂಗಡಿಯನ್ನು ಪಡೆದ ಮಧು ಕೈಟವರು ಮಾಡಿದ ಎಲ್ಲ ಸಾರಥಿ ಕಂಸಾಮುರದಿಗಳು ಶ್ರೀರಮಂ ಚಕ್ರದಿಂದ ಕಡಿದು ಬ್ರಹ್ಮಾನಂದನ ಪಡೆದ ಭಕ್ತರ ಕೈ ಹಿಡಿದ ಕೃಷ್ಣ 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 ಎಲ್ಲ ಸಾರಥಿ ದ್ವಾರಕಾ ನಗರವನ್ನು ಬಿಡದಾಮ ಬಲರಾಮ ಚಕ್ರವರ್ತಿಯ ಭುಜರ್ಗದ ಪಟ್ಟದಾನೆಂದೇ ಮೆರೆಯುವ ಜಗದಕ್ಷಕ ಲಕ್ಷ್ಮೀ ವಸಿಕರ ಸಾಂದ್ರತರ
ಶ್ರೀಕೃಷ್ಣನು ಮೈಮನು ವರುಣಕ್ಕೆ ಎಡೆದಡಿಯೋ ನಲಿದು ನಗುತ್ತ ಕುಳಿತ ಭೀಷ್ಮಕ ರಾಜನ ಕುಮಾರಿ ರುಕ್ಮಾನಂದ ಕನಕರ ತಂಗಿ ಕೃಷ್ಣ 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 ಎಲ್ಲ ಸಾರದೆ ಹೋಗದೆ ರುಕ್ಮಿಣಿ ಅಮ್ಮನವರ ಗರ್ಭವತಿ ರಾಶಿಯೋ ತಾರಪತಿ ಅಂತ ದಯದೋ ಬಲಭದ್ರಂತೆ ಸಾಧದೋ ಶ್ರೀಕೃಷ್ಣನಂತೆ ದಯದೋ ಅಂತೆ ಮರಿಯುವ ಎನ್ನ ಕಡೆಗನ್ನು ಕಟಕ್ಷಗಳು ಮಾತ್ರದೋ ಯಾವತ್ತು ಲೋಕಗಳ ಪ್ರಯೋಗಿಗಳು ಯೋಗಿಗಳು ತಮ್ಮ ತಮ್ಮ ಇಷ್ಟ ಸಿಬ್ಬಂದಿಗಳನ್ನು ಕಳೆದುಕೊಂಡು ಕಂಚನಾಗಿ ಸಮಾನ ಧೈರ್ಯವೆಂಬ ಕಳ್ಳಕರಿಗೆ ಮುಕ್ಕುತ್ತ ದೇಶಾಂತರಂ ಚಲಿಸಿದ್ರಲ್ಲೋ ಎಲ್ಲ ಸಾರದೆ ಹೋಗದೆ ಚಂದ್ರನೇ ಎನ್ನ ಸೋದರ ಮಾವ ವಸಂತನೇ ಎನ್ನ ಪಟ್ಟ ಪ್ರಧಾನಿ ಎಲ್ಲ ಸಾರದೆ ಹೋಗದೆ ಈ ನಾಲ್ಕು ಜಾತಿಯ ಸ್ತ್ರೀಯರೇ ಎನ್ನ ಕಾಲಬಲ ಕೃಷ್ಣ ಕೃಷ್ಣ ಎಲ್ಲ ಸಾರದೆ ಹೋಗದೆ ರಸದಾಲಿಯೇ ಎನ್ನ ಕರದೋ ಧರಿಸಿದ ತನಸು ಬೃಂಗಾವಲಿ ಪಂಕ್ತಿ ತನ್ನಾಚ ಸ್ತ್ರೀಯರ ಕಡೆಗನ್ನು ಕಟಾಕ್ಷವೇ ಎಲ್ಲ ಸಾರದೆ ಹೋಗದೆ ಕಡೆಗನ್ನು ಕಟಾಕ್ಷ ಮಾತ್ರದಲ್ಲಿ ಎಲ್ಲ ಸಾರದೆ ಹೋಗದೆ ಸವಿ ಮಾತಿನ ಗಿಳಿಯೇ ನಾನೇರುವ ತುರಗ ಎಲ್ಲ ಸಾರದೆ ಹೋಗದೆ ಮಾವಿನ ಮರಗಳು ಆನೆಗಳು ಚಂದ್ರನೇ ಶ್ವೇತ ಚಿತ್ರ ಎಲ್ಲ ಸಾರದೆ ಹೋಗದೆ ಪ್ರಾಯದ ನಾರಿಯರ ಕುಂಭ ಕುಚಗಳೇ ಎನ್ನ ರಥದ ಚಕ್ರ ಎಲ್ಲ ಸಾರದೆ ಹೋಗದೆ ವನಿತಾ ಲತಂಗ ನೀರ ವಯ್ಯಾರವೆಂಬ ಚಲವಕೆಯಲ್ಲಿ ನಾನೇ ಜಿತೇಂದ್ರ ಎಂದು ಬಿರುದು ಕಟ್ಟು ಬಂದವನು ಯಶೂಲ ಎಲ್ಲ ಸಾರದೆ ಹೋಗದೆ ಪರ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲವೆಂದು ವೃತ್ತವನ್ನು ಮಾಡಿದವನು ಎಲ್ಲ ಸಾರದೆ ಹೋಗದೆ ನರನತ್ತಿಯಲ್ಲಿ ತುಂಬಾದ ಅಚ್ಚಾಧಿಕವಾದ ವೀರ್ಯವನ್ನು ಸರ್ರನೆ ಆಧಾರ ಚಕ್ರ ಗಳಿಸುವ ದುರ್ಮತಿ ಪ್ರಚಂಡ ನಾರ ಶಿವಮಣಿಯರಿಗೆ ಗಂಡರೆಂಬುವ ಗಂಡ ಜಗದೊಳು ತಂಡ ಎಲ್ಲ ಸಾರದೆ ಹೋಗದೆ ಪುಂಡರೀಕಾಕ್ಷನ ಸುಕುಮಾರ ತೀರ ಮಾರನೆಂಬ ನಾಮಾಂಕಿತ ಉಂಟಾದ ಮನ್ಮದ ಮಹಾರಾಜನಂದು ಜೈ ಬೇರೆ ಕೊಡ್ಸಂತನವರು ಸಾರದೆ ಮನ್ಮಥ ಮಹಾ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನ ದೇವ ದಿವ್ಯ ಪ್ರಭಾವ ಹೋಗದೆಯೇ ಈ ಸುಂದರಾಸ ಮತಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಮುಕ್ತರಾಂತಕ ಸಕ ಸರ್ಪಾಸನಾದ ನಮ್ಮಪ್ಪನನ್ನು ಕರೆಸಿದ ಕಾರಣ ಬರೋಣವಾಯ್ತು ಎಲ್ಲ ಸಾರದೆ ಹೋಗದೆ ನಮ್ಮ ತಂದೆ ಅನುಭವಿಸಿ ತಂದೆ ಒಳ್ಳೇದು ಹೋಗದೆ ಈ ವೀರವನ್ನು ಅಲಂಕರಿಸಿ ಜಾಗ್ರತೆ ನಮೋ ನಮೋ ಜನಕ ಜಗತ್ ಮತ್ತು ಜನಕಾರೇ ಅಹೋ ಮನ್ಮಥನಾದ ಮಗನೇ ಎಂದಿನ ಮಂದರಿದ ಚಂದದಿಂದ ಎಂದುವರೆಯವರು ಕೂಡ ಮಂದಾಸನೆ ಪಗಡೆಗಳನ್ನು ಹಾಡುವ ವೇಳೆಯಲ್ಲಿ ನಿಮ್ಮ ಕಡೆಯಿಂದ ಚಾರಣವು ಬಂದು ಕರ್ಮ ಮುಗಿದು ದನಿ ಮಾಡಿ ಅಪ್ಪಣೆ ಆಗಿರುವುದು ಅವೋ ಜನಕ ಅಹೋ ಪುತ್ರ ತಪ್ಪದೆ ಬರಬೇಕೆಂದು ಹೇಳಿದ ತಕ್ಷಣವೇ ಲಕ್ಷ ಬಂದೆ ಅವೋ ಜನಕ ಯಾವತ್ತು ರಾಜರು ಒಪ್ಪಿಕೊಡುವ ತಪ್ಪನ್ನು ಮಪ್ಪಿನಿಂದ ತಪ್ಪಿಕೊಂಡರೆ ಹೇಗೆ ಅವೋ ಜನಕ ಅಹೋ ಪುತ್ರ ಇದು ಅಲ್ಲದೆ ಸತ್ಯ ಸಾಂಬ ಕೃತೋರ್ಮ ಅಕ್ರೂರ ಮೊದಲಾದ ನಿನ್ನ ಪುತ್ರ ಪೌತ್ರನೇನಾದ್ರೂ ನಿನ್ನ ಪ್ರತಿಬಿಂಬಿಸಿದರೆ ಹೇಗೆ ಅವೋ ಜನಕ ಅಹೋ ತನಯ ನಿರ್ಚಂದ್ರನಾದ ಪ್ರಜುನೇನಾದ್ರೂ ನಿನ್ನ ವಿಸರ್ಜಿಸಿದರೆ ಹೇಗೆ ಅಹೋ ತಂದೆ ಮಗನೇ ತಪ್ಪನೆ ಹೇಳು ತಪ್ಪನಿಂದ ಅವರ ಕರ್ಮ ಬಿಡಿದು ಕುಪ್ಪಳಿಸಿ ತುಪ್ಪನೆ ಈ ಭೂಮಿಗೆ ಹಪ್ಪಳಿಸಿ ಒಣಗಿದರೆ ಪಾಪರ ಮಾರನೆಂಬ ತೀರ ನಾಮಾಗಿದ ವೇದಕ್ಕೆ ತಂದೆ ಕರೆಸಿದ ತಕ್ಷಣ ಬಂದೆ
ರತಿದೇವಿ ಅಗೋ ಪುತ್ರ, ಹಾಗಾದರೆ ಹೇಳುವೆನು, ಚೆನ್ನಾಗಿ ಕೇಳುವಂತವನಾಗು. ಅದೇನು ಚೆನ್ನಾಗಿ ಹೇಳಿ ನನಗ. ಇನ್ನೊಮ್ಮೆ ಈ ಸಭೆಗೆ ಕರೆಸಿದ ಕಾರಣವೇನೆಂದರೆ, ಅದೇನು ಜನಕ? ಕಮಲಾವತಿ ನಗರಕ್ಕೆ ನಿನ್ನ ಮದುವೆಯಕ್ಕೋಸ್ಕರ ಎಲ್ಲರೂ ತೆರಳುವೆವು. ಆದ ಕಾರಣ ನೀನು ನಿನ್ನ ಚತುರಂಗ ಬಲದೊಡನೆ ಕಮಲಾವತಿಗೆ ತೆರಳೋಣ ಪುತ್ರ ಕೋಮಲಗಾತ್ರ. ಆಹೋ ಕುಲಭಟ್ಟನ, ಯಾದವ ಕುಲಭಟ್ಟನ. ಅಗೋ ಪುತ್ರ, ನಿನ್ನ ಇಷ್ಟದಂತೆ ಅಹೋ ಜನಕ, ಹಾ ನಿನ್ನ ಶಿಷ್ಯ ಎಂಬ ವೈಭವಕ್ಕೆ ದಾರಿ ಸರಿ ಇಲ್ಲವೆಂದು ಜೈಬೇರನ್ನು ಓಡಿಸಿ, ಅವೋ ಜನಕ, ಅಗೋ ಪುತ್ರ, ಅಂತ ಮೊದಲಾದ ಆಪ್ತರಿಂದ ಅಸ್ತಿನಿ ಪುತ್ತಿನಿ ಪತ್ನಿ ಮೊದಲಾದ ಸ್ತ್ರೀಯರ ಕಾಲು ಬಲದಿಂದ ಗಿಳಿತರುಗಳ ಬಂಧಿಸಿದ. ಅವೋ ಜನಕ, ಅಗೋ ತನಯ, ಬಂದೂರವಾದ ಸಂದನವನೇರಿ ಚಂದದಿಂದ ಹೋಗಿ ಬರಲು ಶ್ರೀಮತಿ, ನಾನು ಹೋಗಿ ಬರಲು ಚಂದೆ. ಜಾಗ್ರತೆಯಿಂದ ಹೋಗೋಣ ನಡಿ ಪುತ್ರ ಕೋಮಲಗಾತ್ರ. ಅದೇ ಪ್ರಕಾರ ಆಗಲಿ ಜನಕ. ಈ ಪಡೆಯುವ ಸಂಭ್ರಮದಿಂದ ಮೆರೆಯುವ ಕಮಲಾವತಿ ಪಟ್ಟಣಕ್ಕೆ ಲಗ್ನ ಮಾಡಿಕೊಳ್ಳುವುದಕ್ಕೆ ಜಾಗ್ರತೆಯಿಂದ ಹೋಗಿ ಬರುವನು. ಅವೋ ಜನ ಎಲ್ಲ ಸಾರಥಿ, ಚಂದನಂ ಕರೆಸು ವಸಂತನಂ ಬರೆಯಲು ಬೃಂಗಾವಳಿ ಹಗ್ಗದಿಂದ ನಿರ್ಮಿಸಿದ ಕಬ್ಬಿನ ಬಿಲ್ಲನ್ನು ಎನ್ನ ರಥದ ಮೇಲೆ ಇಡು. ಎಲ್ಲ ಸಾರಥಿ, ಮಕರ ಧ್ವಜ ರಥಕ್ಕೆ ಗಿಳಿತುರಂಗಲಂ ಬಂಧಿಸಿ ಈ ಪುತ್ರಿಯ ದಾರು ಎಂಬ ವೈಭವಕ್ಕೆ ದಾರು ಸರಿ ಇಲ್ಲವೆಂದು ವೇದನೆ ಮಾಡುತ್ತಾ ಕಮಲಾವತಿ ಪಟ್ಟಣಕ್ಕೆ ಸೂದಿಯಿಂದ ರಥವನ್ನು ಬೀಳಿದ ಸೂದ ಅಲ್ಲಿ ನೋಡಿದನ ದೇವ, ಕಮಲಾವತಿ ಎಂಬ ನಗರವು ಸಮೀಪಿಸದಂತಾಯ್ತು. ಹೌದು ದೇವ. ಸಾರಥಿ, ಈ ನಗರದ ಮುಂಭಾಗದ ನಮ್ಮನ್ನು ಆಧರಿಸುವುದು ಎಂಬಂತೆ ನೂತನವು ಎಷ್ಟು ಗೋಚಾರವಾಗಿ ಕಾಣುವುದು
ನೋಡು. ಹೌದು ದೇವ. ಎಲ್ಲ ಸಾರಥಿ ಹೋಗದಿ ಸಾಧಾರಣ ಇಲ್ಲಿಗೆ ಸತ ಯೋಜನೆಯಿಂದ ಉಂಟಾದ ಮಾರ್ಗಯಾಸದಿಂದ ವಿಶ್ರಾಂತಿಗೊಳ್ಳಬೇಕಾಗಿದೆ. ಎಲ್ಲ ಸಾರಥಿ ಹೋಗದಿ ಈವನ ಭೂಮಿಯ ಆರಂಭದಲ್ಲೇ ನಿಲ್ಲಿಸು ಮತ್ತು ಅವರವರ ವಿಶ್ರಾಂತಿಗೋಸ್ಕರ ಅಲ್ಲಲ್ಲಿ ಬಿಡಾರಗಳನ್ನು ಏರ್ಪಡಿಸು. ಎಲ್ಲ ಸಾರಥಿ ಹೋಗದಿ ನಾ ಇಬ್ಬರು ಈ ವನದೊಳಗೆ ವಿಶ್ರಾಂತಿಗೊಳ್ಳೋಣ ಬಾ ಸಾರಥಿ. ಎಲ್ಲಿ ನೋಡಿದರು ಮಲ್ಲಿಗೆ ಕಮಲ ಪುಷ್ಪಾದಿಗಳಿಂದ ಅಲಂಕೃತವಾದ ಪುಷ್ಪದ ವೃಕ್ಷಾಂಗಗಳು ಮಂದ ಮಾರ್ದನ ದೆಸದಿಂದ ಒಯ್ದಾಡುವುದು ನೋಡು. ಹೌದು ದೇವ. ಎಲ್ಲ ಸಾರದೆ ಹೋಗದಿ ಮನ್ಮದ ಶೋಭಾಯಮಾನದಿಂದ ಒಪ್ಪು ಈ ಉದ್ಯಾನವನ್ನು ನಿರೀಕ್ಷಿಸಲು ನನಗೆ ಮನದನಂದ ಮಾಯಾರಸವ ಕೇಳಿ ಮೇಲಿಂದ ಮೇಲೆ ಅರುಣಾಕೃತ ಉದ್ಘಾಸಿತ್ತಿರುವುದು ನೋಡು. ಹೌದು ದೇವ. ಎಲ್ಲ ಸಾರದೆ ಹೋಗದಿ ಇಂಥ ಪುಣ್ಯಕರವಾದ ಸೌಭಾಗ್ಯ ಸೌಜನ್ಯ ವಿಜಯದ ಲಕ್ಷಣ ಕಂಡು ನನಗೆ ಬಹು ಆನಂದವಾಯಿತು. ಎಲ್ಲ ಸಾರದೆ ಹೋಗದಿ ನೋಡಿದನ ದೇವ. ಏನು ವಿಚಿತ್ರ. ಹೌದು ದೇವ. ಸ್ವಲ್ಪ ದೂರದಲ್ಲಿ ಫಲ ಪುಷ್ಪಾದಿಗಳಿಂದ ಭರಿತವಾದ ಪುಷ್ಪದ ಕಮಲಂಗಗಳು ಸೌದಾಗ್ರ ಬಲದಿಂದ ತನ್ನ ಸಕಿರಣನೆ ಉಲ್ಲಾಸದಿಂದ ವಿನೋದ ಆಸೆಗಳಿಂದ ಹಾರುತ್ತಿರುವ ಈ ಶ್ರೀರಂಗವು ದಾರಾಗಿರಬಹುದು. ಸಾರಥಿ ಹೋಗದಿ ಮುಖವನ್ನು ನೋಡಿ ಸಾರಥಿ. ನೋಡಿದನ ದೇವ. ಏನು ಕಣ್ಣಪ್ಪೋ ಏನು ನಾಚಿಕವೋ. ಎಲ್ಲ ಸಾರಥಿ ಹೋಗದಿ ತೊಡೆಗಳನ್ನು ನೋಡಿ ಸಾರಥಿ. ನೋಡಿದನ ದೇವ. ಕಾಲ ಕೆಂಡ ಹೌದು ದೇವ. ಇವಳ ಚೆಡಿಯನ್ನು ನೋಡಿದರೆ ನಾಗರ ಹಾವಿನಂತೆ ಇರುವುದು. ಹೌದು ದೇವ. ಎಲ್ಲ ಸಾರಥಿ ಹೋಗದಿ ಎಲ್ಲ ಸಾರಥಿ ಹೋಗದಿ ಇಂಥ ಸುಂದರವಾದ ಸ್ತ್ರೀಯನ್ನು ನೋಡಿ ನಾನು ನಿಶ್ಚಯಿಸಲಾರೆ ನಿಶ್ಚಯಿಸಲಾರೆ. ಹೌದು ದೇವ. ಎಲ್ಲ ಸಾರಥಿ ಹೋಗದಿ ಆಕಾಶವೆಂಬ ಕನ್ನಡಿಯಲ್ಲಿ ಕೋಲ್ ಮಿಂಚಿನಂತೆ ಈ ಲಲ್ಲಾಮನೆಯ ಕಡಕಣ್ಣ ಕಟಾಕ್ಷಗಳು ಮರ್ಜಿತೆಗಳೆಂಬ ಶಾಸ್ತ್ರಗಳು ಎಣ್ಣೆ ಎದುರಿಗೆ ನಾಟಿದವು. ಎಲ್ಲ ಸಾರಥಿ ಹೋಗದಿ ಶ್ರೀ ಜಗನ್ಮೋಹನ್ ಕೃತೆಯಿಂದ ಇರುವ ಈ ನಾಗರಿಮಣಿಗಳ ಅಂಗ ಸೊಗಸು ಏನಂತ ಹೇಳಲಿ. ಎಲ್ಲ ಸಾರಥಿ ಹೋಗದಿ ಚಂದ್ರಕಾಂತಿಯಿಂದ ನಿರ್ಮಿಸಿದ ಪುತ್ತಲಿಯ ತಲ ತಲ ಕಂಗೊಳಿಸುವುದಲ್ಲ. ಎಲ್ಲ ಸಾರಥಿ ಹೋಗದಿ ಇದು ಅಲ್ಲದೆ ಎನ್ನ ಸೇನ ಸಮುದಾಯವೆಂಬ ವಸಂತ ಮಂದ ಮಾರ್ಗ ಮಂದಾಕಿನಿ ಸನ್ನುತ. ಎಲ್ಲ ಸಾರಥಿ ಹೋಗದಿ ಚಂದ್ರಹಾಸ ಮೊದಲಾದ 3 ಕೋಕಿಲಿ ನಿಕಾರವೆಂಬ ಎನ್ನ ಚರಣಗಳು ಹೇಳದಂತಾಯ್ತು. ಹೌದು ದೇವ. ಎಲ್ಲ ಸಾರಥಿ ಹೋಗದಿ ಎನ್ನ ಮೋಹವು ಈ ನಾರಿ ವಾಚ ತಂಪು ಕಡೆಗೆ ಬರದಂತಾಯ್ತು. ಎಲ್ಲ ಸಾರಥಿ ಹೋಗದಿ ಇಂಥ ಸುಂದರವಾದ ಸ್ತ್ರೀಯನ್ನು ಬಿಟ್ಟು ಸ್ತ್ರೀಯಲಾದ ಕಮಲರಾಜನ ಪುತ್ರಿಯಾದ ರತಿಯನ್ನು ತಂದು ನನಗೆ ಲಗ್ನ ಮಾಡಿದರೆ ಸಾರ್ಥಕವೇನು. ಎಲ್ಲ ಸಾರಥಿ ಹೋಗದಿ ಇರಲಿ ಮೊದಲು ಈ ವನಿತಾ ಮನೆಯಲ್ಲ ಜನನ ಸ್ಥಿತಿಗಳನ್ನು ತಿಳಿದು ಬಳಿಕ ಮುಂದಿನ ಆಲೋಚನೆ ಮಾಡಬಹುದು. ಎಲ್ಲ ಸಾರಥಿ ಹೋಗದಿ ಮೊದಲು ಈ ನಾರಿ ಮನೆಯಲ್ಲ ಸಮೀಪಕ್ಕೆ ಹೋಗಿ ಮಾತನಾಡಿಸೋಣ ಸಾರಥಿ. ಅಪ್ಪ ಪೌರ್ಣಿಮೆ ಜಾಗದೆ ಪೂರ್ಣ ಚಂದ್ರೋದಯವನ್ನು ಧಿಕ್ಕಾರ ಮಾಡುವ ಚಂದ್ರವರನೇ ನಿನ್ನ ದಿವ್ಯ ದರ್ಶನದಿಂದ ನನಗೆ ಮಧುನಾಥನ ಉದ್ಭವಿಸಿರುವುದು. ಆದ ಕಾರಣ ನೀನಾರೋ ನಿನ್ನ ಜನನಿ ಜನಕನಾದ ನಾಮದೇವೇನು ನಿನ್ನ ಪ್ರೀತಿಯಿಂದ ಕರೆಯುವ ಹೆಸರೇನು ವಿಸ್ತಾರವಾಗಿ ಪೇರೆಂತಲಾಗಿ ಕಾಮಿನಿ ಮಂಗದ ಕಾಮಿನಿ. ನಾನು ತಾನಾಗಿದ್ದರೆ ನಿನಗೆ ಯಾತಕ್ಕೆ ಬೇಕು? ಸುಮ್ಮನೆ ಆಚೆ ಕಡೆ ಹೋಗುವಂತವನಾಗು. ಎನ್ನ ಮುಂದೆ ತಿಳಿಸುವಂತಲಾಗು ಸುಂದರಿ. ಓಹೋ ಸ್ತ್ರೀಯ
ಸ್ತ್ರೀಯರ ಅಂತರ್ಯವ ತಿಳಿಯಲು ಯಾರಿಗಾದ್ರೂ ಅಸಾಧ್ಯವೇ? ಸ್ತ್ರೀಯರ ಸ್ವಭಾವವೇ ಇಂಥದ್ದು. ಆ, ಪರಸ್ತ್ರೀಯರನ್ನು ಕಂಡ ತಕ್ಷಣವೇ ಪುರುಷರು ಲಜ್ಜೆ ತೊರೆದು ಮಾತನಾಡಿಸುವುದು ಸ್ವಾಭಾವಿಕವೆಂದು ತೋರುತ್ತದೆ. ಎಲೆ ಶ್ರೀರತ್ನವೇ, ಹೋಗಲಿ ಬಿಡು. ನಿನ್ನನ್ನು ನಾನು ಮೋಸ ಮಾಡಲಿಕ್ಕೆ ಬರಲಿಲ್ಲ ಎಂದು ತಿಳಿ ರೂಪವದು. ಮತ್ತೆ ಯಾತಕ್ಕಾಗಿ ಬಂದಿರುವ ಅದನ್ನಾದರೂ ತಿಳಿಸಿ ಹೇಳು. ಹೇ ಸುಂದರಿ, ಬಂದರೆ ಏನಾಯ್ತು? ಈಗ ನಿನ್ನ ಸುಂದರ ಮೂರ್ತಿ ಎಂಬ ಮಂಟಪದೊಳಗೆ ನಿನ್ನ ಮನಸ್ಸು ನಾಟಿ ಬೇಡಿದರೂ ನಿನ್ನ ಮನ ಭಯಂ ಕಿಸಿ ಬಿಸಾಡುವೆನು. ಹೇ ಸುಂದರಿ, ಮತ್ತು ನಿನ್ನಲ್ಲಿ ವ್ಯಾಪ್ತವಾಗಿರುವ ಈ ಮೋಹದ ಪಾಸವನ್ನು ಖಡ್ಗದಿಂದ ಭೇದಿಸಿ ಈಗ ನಾನು ಒಳ್ಳೆ ನೋಡಿ ಸುಂದರಿ ಕಂದರೆ. ಆ, ನಿಲ್ಲು ನಿಲ್ಲು ಮೋಹನಾಂಗ, ನೀನೀಗ ಎಲ್ಲಿಗೆ ಹೋಗುವೆ? ಹೇ ಮೋಹನಾಂಗಿ, ನೀನು ಎನ್ನ ಅಂಗನಾ ಮನೆ ಎಂದು ಹೇಳಿದೆಯಲ್ಲ, ಹೌದಲ್ಲ? ಅಂಗನಾ ಮನೆ ಎನ್ನುವುದಕ್ಕೆ ಕಾರಣವೇನು ಸುಂದರಿ ಕಂದರೆ? ಆಹೋ ಪ್ರಿಯ, ನನ್ನ ಅಂಗನ ಮಾಡಿರುವುದಕ್ಕೆ ಕಾರಣವೇನು ಎಂದು ಕೇಳಿದೆಯಾ? ಹೌದು ಸುಂದರಿ. ನಿನಗೆ ನೆನಪಿಲ್ಲವೇ? ತಿಳಿಲಿಲ್ಲವೇ ಸುಂದರಿ? ತಿಳಿಸಿ ಹೇಳಬೇಕೆ? ಸಹಜವಾಗಿ. ಎನ್ನ ಪೂರ್ವ ಜನ್ಮದ ವಿಸ್ತಾರವನ್ನು ನಿನಗೆ ಹೇಳಬೇಕೆ? ಹೌದು ಸುಂದರಿ. ಅವೇನು ವಿಸ್ತಾರವಾಗಿ ಹೇಳುತ್ತಲಾಗ ಸುಂದರಿ? ಹಾಗಾದ್ರೆ ಎಣ್ಣೆಯ ವಿಷಯವನ್ನು ಹೇಳಬೇಕೆ? ಹೌದು ಸುಂದರಿ. ಕೇಳಿದ ತಕ್ಷಣವೇ ನಾನು ಯಾರೆಂದು ನೀನು ಗುರ್ತು ಮಾಡುವೆ ಅಲ್ಲವೇ? ಹೌದು ಸುಂದರಿ. ಪ್ರಿಯ, ಪ್ರಿಯೇ, ಹೇಳಲೇ ಹಾಗಾದರೆ? ಸಹಜವಾಗಿ. ಎಣ್ಣೆಯ ವಿಷಯವ ಹೇಳುವೆನು, ಮನದ ಅರ್ಥವ ತಿಳಿಸುವೆನು. ಸುಂದರಿ? ಎನ್ನ ಪೂರ್ವ ಜನ್ಮದ ವಿಷಯವು ನಿನಗೆ ಗೋಚರವಿಲ್ಲವೇ ಪ್ರಿಯ? ಇನ್ನು ತಿಳಿಲಿಲ್ಲವೇ ಸುಂದರಿ? ನಾನು ತಿಳಿಸಿ ಹೇಳಲೆ? ಸಾಧ್ಯವಾಗಿ ಪೂರ್ವ ಜನ್ಮದಲ್ಲಿ ನೀನು ನನಗೆ ಪತಿಯಾಗಿದ್ದೆ, ನಾನೇ ನಿನಗೆ ಸತಿಯಾಗಿದ್ದೆ. ಹೌದು ಸುಂದರಿ. ಪ್ರಿಯ,
ಮತ್ಸ ಗರ್ಭದಲ್ಲಿ ಜನಿಸಿ ಬಂದಿರುವೆ. ನಾನಾದರೂ ಆ ಶಿವನವರ ಪ್ರಸಾದದಿಂದ ಕಮಲರಾಜನ ಸತಿಯಾದ ಕಮಲನದಿಯ ಗರ್ಭದಲ್ಲಿ ಜನಿಸಿ ಬಂದಿರುವೆನು. ಹೌದು ಸುಂದರಿ. ಪ್ರಿಯ ಪ್ರಿಯೇ, ಈಗಿತ್ತು ನೋಡಿ ಎನ್ನ ಪೂರ್ವ ಜನ್ಮದ ವಿಷಯ. ಹೇ ಪ್ರಿಯಲೇ, ನಿನ್ನ ಪೂರ್ಣ ಸುಂದರಿ, ಸುಂದರ, ನಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನನಗೂ ಸಹ. ಆದ ಕಾರಣ ನೀನು ಸಂದೇಹ ಬರದೆ ಎನ್ನ ತೊಡೆಯ ಮೇಲೆ ಚೆನ್ನಾಗಿ ಕೂಡುತ್ತಲವರವನೇ ಆಹೋ ಪ್ರಿಯ. ಪ್ರಿಯೇ, ಮನ್ಮಥ, ಸುಂದರಿ, ಅಲ್ಲ ನಲ್ಲೇ ಹೇಳಲೇ, ಸಹಜವಾಗಿ ಸಹಜವಾಗಿ ಕೇಳು. ಸಹಜವಾಗಿ ಹೇಳು. ಸಿಂಧು ಸಿಂಧೂರ ಮಲ್ಲಿಗೆ ಸಂದೇಹ ಮಲೆಗಳಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ಸಂದೇಹ ಮಲೆಗಳಿಗೆ, ಮಧುರವಾದ ಗಾನದಿಂದ ಎನಿಗೆ ಮಧುನರ್ತನವು ಉದ್ಭವಿಸುತ್ತಿರುವುದು. ಆದ ಕಾರಣ ನೀರ ಸಂದೇಹ ಬರದೆ ಸಯಗ್ರವನ್ನು ಸಿದ್ಧಪಡಿಸಿದವ ರಮಣಿ ಸತ್ಯನಾರಾಯಣೆ. ಅಯ್ಯೇ ಸುಂದರಿ, ಹೇಳಲೇ ಸಹಜವಾಗಿ ಹೇಳು. ಅದೇ ಚೆನ್ನಾಗಿ ಹೇಳು.
ಏನು ಹೇಳಬೇಕೀಗ? ನನಗೆ ಸಂತೋಷ ಪಡಿಸು ಸುಂದರಿ. ಇದುವರೆಗೆ ಏನು ಮಾಡಿದ್ರು? ನನಗೆ ಸಂತೋಷ ಆಗಲಿಲ್ಲ ಸುಂದರಿ. ಕಾಂತ, ಕಾಂತೆ, ನಿನಗೆ ಸಂತೋಷ ಆಗುವುದು ಬೇಡ, ನನಗಾಗಿರುವುದು. ನೀನು ಹೇಳುವಂತೆ ನಾವೀಗ ಏಕಾಂತ ಮಂದಿರಕ್ಕೆ ಹೋದರೆ ಜನರ ಹಪನಿಂದಿಗೆ ನಾವು ಒಳಗಾಗಬೇಕಾಗುತ್ತದೆ. ನನಗೆ ಸಂತೋಷ ಆಗುದು ಬಹಳ ಕಷ್ಟ. ನೀನಂದ್ರೆ ನನಗೆ ಬಹಳ ಇಷ್ಟ. ಈ ಮಾತು ಕೇಳಲು ನನಗೆ ಬಹಳ ಕಷ್ಟ. ಹೌದು ಸುಂದರಿ. ಪ್ರಿಯ, ಇದರ ಅಪ್ಪಣೆ ಪಡೆದುಕೊಂಡೇ ನಿನ್ನ ಆಸೆಯನ್ನು ಪೂರೈಸುವನು. ಅಲ್ಲಿವರೆಗೂ ಸ್ವಲ್ಪ ಶಾಂತವಾಗಿರು ಸುಂದರ, ನಮ್ಮ ಮೋಹನ ಚಂದಿರ. ಹಾಗೆ ಪ್ರಿಯೇ ಒಳ್ಳೆದು. ನಾನು ಸಹ ಗುರು ಹಿರಿಯರಂತೆ ಆಜ್ಞೆಯಿಂದ ನಡೆಯಲು ಸಿದ್ಧನಾಗಿರುವೆನು. ಹೌದೇ ಅಯ್ಯೇ ಸುಂದರಿ, ಸುಂದರ, ನಿನ್ನ ಇಷ್ಟದಂತೆ ಆಗಬಹುದು ಕಾಂತೆ. ಪುನಗೊಂದು ಪ್ರಿಯ ಹೇಳಲೆ ಸಾಧ್ಯವಾಗಿ ಹೇಳುವೆನು ಕೇಳು. ಹೇಳುತ್ತಲಾನೆ. ಬಂದಾಯ್ತಾ ಹೌದು ಸುಂದರಿ. ನಲ್ಲ ನಲ್ಲೆ. ನನಗೀಗ ಸಖಿಯರೊಂದಿಗೆ ಅರಮಂದಿರಕ್ಕೆ ಹೋಗಲ ಅಪ್ಪಣೆಯನ್ನು ಕೊಡುವಂತ ನಾಗರಾಜ ರವಿಕೋಟಿ ತೇಜ ಸುಂದರಿ ಹೋಗಿ ಬರುವೆ.